ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇರೋದು ಒನ್ ಇಂಡಿಯಾ ಕನ್ನಡ. ನಾನು ಪ್ರತಿಮಾ. ವೀಕ್ಷಕರೇ, ವರ್ಷ ಭವಿಷ್ಯವನ್ನ ಪ್ರತಿಯೊಬ್ಬರು ಕೂಡ ತಿಳ್ಕೊಳ್ಳೇಬೇಕು. ಯಾಕಂದ್ರೆ ಇನ್ನೇನು ಹೊಸ ವರ್ಷ ಬಂತು. ಈ ಹೊಸ ವರ್ಷದಲ್ಲಿ ನಮ್ಮ ಕೆಲಸ ಕಾರ್ಯಗಳೆಲ್ಲ ಯಾವುದೇ ಅಡೆತಡೆ ಇಲ್ಲದೆ ಆಗುತ್ತಾ? ಏನಾದರೂ ಸಮಸ್ಯೆ ಬರುತ್ತಾ? ಇಲ್ವಾ? ಇದೆಲ್ಲದಕ್ಕೆ ಸಂಬಂಧಪಟ್ಟ ಹಾಗೆ ಜ್ಯೋತಿಷ್ಶಾಸ್ತ್ರದಲ್ಲಿ ಒಂದಷ್ಟು ವಿಚಾರಗಳನ್ನ ಅವರವರ ರಾಶಿ, ನಕ್ಷತ್ರಕ್ಕೆ ತಕ್ಕ ಹಾಗೆ ಉಲ್ಲೇಖ ಆಗಿರುತ್ತೆ. ಹೀಗಾಗಿ ಕಳೆದ ಸಂಚಿಕೆಯಲ್ಲಿ ಮೇಷ ಹಾಗೆ ವೃಷಭ ರಾಶಿಯವರ ವರ್ಷ ಭವಿಷ್ಯ ಹೇಗಿದೆ ಅಂತ ತಿಳ್ಕೊಂಡಿದ್ವಿ. ಈಗ ಮಿಥುನ ಹಾಗೆ ಕರ್ಕಾಟಕ ರಾಶಿಯವರಿಗೆ ಈ 2026ರ ವರ್ಷ ಹೇಗಿದೆ? ಸಿಹಿನ, ಕಹಿನ, ಒಳಿತು ಯಾವ ರೀತಿ, ಕೆಡುಕು ಯಾವ ರೀತಿ, ಫಲಾನುಫಲದ ಜೊತೆಗೆ ಏನಾದರೂ ಸಮಸ್ಯೆಗಳಿದ್ರೆ ಹೇಗೆಲ್ಲ ಪರಿಹಾರವನ್ನ ಮಾಡ್ಕೊಳ್ಬೇಕು? ಇದೆಲ್ಲವನ್ನ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಇರೋದು ಖ್ಯಾತ ಜ್ಯೋತಿಷಿಗಳು, ಪ್ರತ್ಯಂಗಿರಾ ದೇವಿಯ ಆರಾಧಕರು, ಭಾರತೀಯ ಸಂಪ್ರದಾಯ ಟ್ರಸ್ಟ್ನ ಅಧ್ಯಕ್ಷರಾಗಿರುವ ಡಾಕ್ಟರ್ ಮಹರ್ಷಿ ಗುರುಗಳು. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಅಮ್ಮ. ಹರೇ ಶ್ರೀನಿವಾಸ. ಎಲ್ಲರಿಗೂ ಸಹ ನಮಸ್ಕಾರಗಳು. ಗುರುಗಳೇ, ಮಿಥುನ ಹಾಗೇನೆ ಕರ್ಕಾಟಕ ರಾಶಿ, ಈ ಎರಡೂ ರಾಶಿಯವರಿಗೆ ಈ ಮುಂಬರುವ 2026ರ ವರ್ಷ ಭವಿಷ್ಯ ಹೇಗಿದೆ ಅಂತ ತಿಳಿಸ್ತೀರಾ? ಖಂಡಿತ. ನೋಡಿ, ಎಲ್ಲರಿಗೂ ಕುತೂಹಲ ಇರುತ್ತೆ. 2025ರಲ್ಲಿ ಏನೂ ಅಭಿವೃದ್ಧಿ ಇಲ್ಲ, ಏನಾದರೂ 2026ರಲ್ಲಿ ಚೆನ್ನಾಗಿರುತ್ತಾ ಅನ್ನೋಂಥದ್ದು ಭಾಳ ಜನ ಆಸೆ ಆಕಾಂಕ್ಷೆಗಳನ್ನು ಇಟ್ಕೊಂಡಿರ್ತಾರೆ. ಸೊ ಈ ವರ್ಷದಲ್ಲಿ ಗುರು ಬದಲಾವಣೆ ಆಗ್ಬೋದು, ಶನಿಯ ಬದಲಾವಣೆಗಳಾಗಬಹುದು, ಅಥವಾ ಒಂದಷ್ಟು ಗ್ರಹಗಳ ಬದಲಾವಣೆಗಳಿಂದ ಒಂದಷ್ಟು ಒಳ್ಳೆಯ ಕೆಲಸ ಕಾರ್ಯಗಳು ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಅದರಲ್ಲಿ ಮಿಥುನ ರಾಶಿಯವರಿಗೆ 2026 ಹೇಗಿರುತ್ತೆ, ಒಂದಷ್ಟು ವಿಚಾರಗಳನ್ನು ತಿಳ್ಕೊಳ್ತಾ ಹೋಗೋಣ. ನೋಡಿ, ಮೊದಲಿಗೆ ಮಿಥುನ ರಾಶಿಯವರಿಗೆ 2026 ವರ್ಷದಲ್ಲಿ ಪ್ರಾರಂಭದಲ್ಲೇ ಒಂದಷ್ಟು ಶುಭ ಕಾರ್ಯಗಳು ನಡೆಯೋದಕ್ಕೆ ಸಾಧ್ಯ ಆಗುತ್ತೆ. ಯಾಕಂತ ಹೇಳಿದ್ರೆ ಜನ್ಮದಲ್ಲಿ ಗುರು ಇದ್ದಾನೆ. ಯಾವಾಗಲೂ ಅಷ್ಟೇ, ಜನ್ಮ ಗುರು ಯಾವಾಗೂ ದುಃಖ, ಯೋಚನೆ, ಚಿಂತೆಯನ್ನು ಕಾಡಿಸಿದ್ರೆ ಒಂದಷ್ಟು ಖರ್ಚುಗಳು ಜಾಸ್ತಿ ಮಾಡ್ತಾನೆ ಅನ್ನುವಂಥದ್ದು ಹೇಳುತ್ತೆ. ಗುರು ಧನಕಾರಕ ಅಂತ ಹೇಳ್ತೀವಿ, ಪುತ್ರಕಾರಕ ಗ್ರಹ ಅಂತ ಹೇಳ್ತೀವಿ. ಯಾವಾಗ ಶತ್ರುಸ್ಥಾನದಲ್ಲಿ ಬಂದಾಗ ಒಂದಷ್ಟು ನೆಮ್ಮದಿ ಹಾಳು ಮಾಡ್ತಾನೆ, ಖರ್ಚುಗಳು ಜಾಸ್ತಿ ಮಾಡುವಂಥದ್ದು ಇರುತ್ತೆ. ಅದ್ರ ಜೊತೆಗೆ ಒಂದಷ್ಟು ಶುಭ ಕಾರ್ಯಗಳನ್ನು ಮಾಡಿಸಿ ಖರ್ಚುಗಳಿಗೆ ದಾರಿಯನ್ನು ಕೊಡುವಂಥದ್ದಾಗಿರುತ್ತೆ. ಒಟ್ಟಾರೆ ವರ್ಷದ ಪ್ರಾರಂಭದಲ್ಲಿ ಒಂದಷ್ಟು ಶುಭ ಕಾರ್ಯಗಳು ನಡೆಯುವಂಥ ಸಾಧ್ಯತೆ ಇರುತ್ತೆ. ನಂತರ ವರ್ಷದ ಮೊದಲ ಒಂದಷ್ಟು 3 ತಿಂಗಳ ಕಾಲ ಒಳ್ಳೆಯ ಫಲಗಳನ್ನು ಮತ್ತು ಯಶಸ್ಸನ್ನು ಗಳಿಸುವಂಥದ್ದು ಇರುತ್ತೆ. ನಂತರ ಹೂಡಿಕೆ ವಿಚಾರದಲ್ಲಿ ಒಂದಷ್ಟು ಲಾಭವನ್ನು ತಂದು ಕೊಡುವಂಥದ್ದು ಇರುತ್ತೆ. ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದು ಏನಾದರೂ ಇದ್ರೂ ಮಾಡಬಹುದಾಗಿದೆ. ಇನ್ನು ಸರ್ಕಾರಿ ಕೆಲಸದ ವಿಚಾರಕ್ಕೆ ಭಾಳಷ್ಟು ನಿರೀಕ್ಷೆಯನ್ನು ಇಟ್ಕೊಂಡಿರ್ತೀರ. ಕೆಲಸದ ವಿಚಾರದಲ್ಲಿ ಒಂದಷ್ಟು ಒಳ್ಳೆಯ ಅವಕಾಶಗಳು ಲಭ್ಯ ಆಗುವಂಥ ಸಾಧ್ಯತೆ ಮಿಥುನ ರಾಶಿಯವರಿಗೆ ಕಂಡುಬರುತ್ತೆ. ಜೊತೆಗೆ ವೃತ್ತಿಯಲ್ಲಿ ಒಂದಷ್ಟು ಬದಲಾವಣೆಗಳ ಸಾಧ್ಯತೆ ಇರುತ್ತೆ. ಅಂದರೆ ಏನಾದರೂ ಪ್ರಮೋಷನ್ ಸಿಗಬಹುದು, ಅಥವಾ ನೀವು ಅಂದ್ಕೊಂಡಿರೋ ಕಡೆ ಏನಾದರೂ ವರ್ಗಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂಥದ್ರಲ್ಲಿ ಅನುಕೂಲ ಆಗುವಂಥದ್ದು ಇರುತ್ತೆ. ಈ ಖಾಸಗಿ ಕೆಲಸದಲ್ಲಿರುವಂಥವ್ರಿಗೂ ಅಷ್ಟೇ, ಸರಿಯಾದಂಥ ಕೆಲಸ ಇರೋದಿಲ್ಲ, ಓದಿರ್ತಕ್ಕಂತಹ ಒಂದಷ್ಟು ಕೆಲಸ ಸಿಗ್ತಾ ಇಲ್ಲ, ಬೇರೆ ಕಡೆ ಪ್ರಯತ್ನ ಮಾಡೋಣ ಅನ್ನುವಂಥವ್ರು ಯಾರೆಲ್ಲ ಇದ್ದೀರಾ, ಪ್ರಯತ್ನಕ್ಕೆ ತಕ್ಕಂಥ ಪ್ರತಿಫಲ ಸಿಗುತ್ತೆ ಅನ್ನುವಂಥದ್ದು ಹೇಳುತ್ತೆ. ಮತ್ತು ನಿರೀಕ್ಷೆಗೆ ತಕ್ಕಂತಹ ಒಂದಷ್ಟು ಇನ್ವೆಸ್ಟ್ಮೆಂಟ್ ಮಾಡಿರುವಂಥವ್ರಿಗೂ ಲಾಭ ಪ್ರಾಪ್ತಿ ಆಗುವಂಥದ್ದು ಒಂದು ವರ್ಷದ ಪ್ರಾರಂಭ ಹಂತದಲ್ಲಿ ನಿರೀಕ್ಷೆಯನ್ನು ಮಾಡಬಹುದಾಗಿದೆ. ನಂತರ ಅವಿವಾಹಿತರಿಗೆ ವಿವಾಹದ ವಿಚಾರಕ್ಕೆ ಸಂಬಂಧಪಟ್ಟಂಥದ್ದು ಒಂದಷ್ಟು ಶುಭ ಕಾರ್ಯಗಳು ನಡೆದರೆ ಒಂದಷ್ಟು ವೈವಾಹಿಕ ಜೀವನದಲ್ಲಿ ಒಂದಷ್ಟು ಡಿಸ್ಟರ್ಬೆನ್ಸ್ ಆಗುವಂಥದ್ದು ಇರುತ್ತೆ. ಚಿಕ್ಕ ಪುಟ್ಟ ವಿಚಾರದಲ್ಲಿ ಕಿರಿಕಿರಿ ಹಾಗೆ ಅದು ದೊಡ್ಡ ಮಟ್ಟಿಗೆ ಹೋಗುವಂಥ ಸಾಧ್ಯತೆಗಳು ಇರುತ್ತೆ. ಇನ್ನು ಜೂನ್ 2026 ನಂತರ ಗುರು ಬದಲಾವಣೆ ಆಗುವಂಥದ್ದು ಇರುತ್ತೆ. ನೋಡಿ, ಯಾವಾಗಲೂ ಅಷ್ಟೇ, ಗುರು ಬದಲಾವಣೆ ಆದಾಗ ಒಂದಷ್ಟು ಗುರು ಚೇಂಜ್ ಆದಾಗ ಒಂದಷ್ಟು ಶುಭ ಫಲಗಳು, ಒಂದಷ್ಟು ಒಳ್ಳೆಯ ಫಲಗಳನ್ನು ನಿರೀಕ್ಷೆಯನ್ನು ಮಾಡಬಹುದಾಗಿದೆ. ಅದೇ ರೀತಿ ದ್ವಿತೀಯ ಸ್ಥಾನ ಅಂದಿದ ತಕ್ಷಣವೇ ಮಿಥುನ ರಾಶಿಗೆ ಕರ್ಕಾಟಕ ರಾಶಿ ಪರಮೋಚ್ಚ ಸ್ಥಾನ ಅಂತ ಹೇಳ್ತೀವಿ. ಯಾವಾಗ ಪರಮೋಚ್ಚ ಸ್ಥಾನದಲ್ಲಿ ಹೋಗ್ತಾ ಒಂದಷ್ಟು ಹೆಚ್ಚಿನ ಮಟ್ಟಿಗೆ ಲಾಭವನ್ನು ನಿರೀಕ್ಷೆಯನ್ನು ಮಾಡಬಹುದು ಅಂತ ಹೇಳುತ್ತೆ. ಅಂದರೆ ಯಾವುದಾದ್ರೂ ದುಡ್ಡು ಬರಬೇಕಾಗಿರುವಂಥದ್ದು, ಯಾವುದೋ ಪಿತ್ರಾರ್ಜಿತ ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತಹದ್ರಲ್ಲಿ ಹೆಚ್ಚು ಅನುಕೂಲ ಆಗುವಂಥ ಸಾಧ್ಯತೆಗಳು ಕಂಡುಬಂದರೆ ಒಂದಷ್ಟು ಪಿತ್ರಾರ್ಜಿತ ಆಸ್ತಿ ವಿವಾದಗಳು ಒಂದಷ್ಟು ಬಗೆಹರಿಸುವಂಥ ಸಾಧ್ಯತೆ ಇರುತ್ತೆ ಕುಟುಂಬದಲ್ಲಿ. ಯಾಕಂದರೆ ದ್ವಿತೀಯ ಸ್ಥಾನ ಕುಟುಂಬ ಸ್ಥಾನ, ಧನಸ್ಥಾನ ಅಂತ ಹೇಳ್ತೀವಿ. ಕುಟುಂಬದಲ್ಲಿ ಒಂದಷ್ಟು ನೆಮ್ಮದಿ ಇರೋದಿಲ್ಲ, ಅಶಾಂತಿ ಕಾಡಿಸ್ತಾ ಇರುತ್ತೆ. ಅದೆಲ್ಲವೂ ಸರಿ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಆಗುವಂಥದ್ದು ಇದೇ ಜೂನ್ 1ನೇ ತಾರೀಕು ನಂತರ ಬದಲಾವಣೆ, ಗುರು ಬದಲಾವಣೆಯಿಂದ ಒಂದಷ್ಟು ಶುಭ ಫಲಗಳನ್ನು ನಿರೀಕ್ಷೆಯಿಂದ ಮಿಥುನ ರಾಶಿಯವರು ನೋಡಬಹುದಾಗಿದೆ. ಮತ್ತು ಅದರ ಜೊತೆಗೆ ದೀರ್ಘಕಾಲದವರೆಗೂ ಸಹ ಯಾವುದಾದ್ರೂ ದುಡ್ಡು ಬರಬೇಕಾಗಿರುವಂಥದ್ದು ಸ್ಥಗಿತಗೊಂಡಿದ್ದರೆ ಅದು ಸಹ ಕೆಲಸ ಕಾರ್ಯಗಳು ಅನುಕೂಲ ಆಗುವಂಥ ಸಾಧ್ಯತೆ ಇರುತ್ತೆ. ಒಂದಷ್ಟು ಪುಣ್ಯಕ್ಷೇತ್ರ ದರ್ಶನ ಮಾಡುವಂಥದ್ದು, ಒಂದಷ್ಟು ತೀರ್ಥ ಯಾತ್ರೆ ಮಾಡಿ ಅಲ್ಲಿ ಒಂದಷ್ಟು ಅಭಿವೃದ್ಧಿ ಕಾರ್ಯಗಳು ನಡೆಯುವಂಥ ಸಾಧ್ಯತೆಗಳು ಕಂಡುಬರುತ್ತೆ. ಇನ್ನು 9ನೇ ಮನೆಯಲ್ಲಿ ಪ್ರಭಾವದಿಂದ ಒಂದಷ್ಟು ಕೆಲಸ ಕಾರ್ಯಗಳಲ್ಲಿ ಉತ್ತಮವಾದಂತಹ ಫಲಗಳನ್ನು ನಿರೀಕ್ಷೆಯನ್ನು ಮಾಡ್ಬೋದು. ಈ ಟೈಮಲ್ಲಿ ಏನಾದರೂ ಬಿಸ್ನೆಸ್ ಮಾಡುವಂಥದ್ದು ಅಥವಾ ಮದುವೆ ವಿಚಾರದಲ್ಲಿ ಬಹಳಷ್ಟು ವಿಳಂಬ ಆಗ್ತಾ ಇದೆ ಅಂಥವ್ರಿಗೂ ವಿವಾಹ ಕಾರ್ಯಗಳ ಅನುಕೂಲ ಆಗುವಂಥ ಸಾಧ್ಯತೆಗಳು ಉಂಟಾಗುತ್ತೆ. ಇನ್ನು ಅದ್ರ ಜೊತೆಗೆ 3ನೇ ಮನೆಯಲ್ಲಿ ಕೇತು ಇರೋದರಿಂದ ಒಂದಷ್ಟು ಪ್ರಯತ್ನಕ್ಕೆ ತಕ್ಕಂತಹ ಏನು ಕೆಲಸ ಕಾರ್ಯಗಳಲ್ಲಿ ಒಂದಷ್ಟು ಅಡೆತಡೆಗಳು, ಒಂದಷ್ಟು ಕೆಲಸ ಕಾರ್ಯಗಳು ವಿಳಂಬ ಆಗಬಹುದು ಹೊರತು
ಹಿಡಿದಂಥ ಕೆಲಸಗಳು ಹಾಗೆ ಆಗುವಂಥದ್ದು ಇರುತ್ತೆ. ವ್ಯವಹಾರದಲ್ಲೂ ಉತ್ತಮವಾದಂಥ ಅಭಿವೃದ್ಧಿ ಹೆಚ್ಚಾಗುವಂಥ ಸಾಧ್ಯತೆಗಳು ಇರುತ್ತೆ. ಅಕ್ಟೋಬರ್ ನಂತರ ಏನಾಗುತ್ತೆ, ಒಂದಷ್ಟು ತಾತ್ಕಾಲಿಕವಾಗಿ ಗುರು ಬದಲಾವಣೆ ಆಗುತ್ತೆ. ಯಾವಾಗ ತಾತ್ಕಾಲಿಕವಾಗಿ ಬದಲಾವಣೆ ಆಗ್ತಾನೆ 3ನೇ ಮನೆಗೆ, ಒಂದಷ್ಟು ಕೆಲಸ ಕಾರ್ಯಗಳಲ್ಲಿ ವಿಳಂಬ ಆಗಬಹುದು. ಒಂದಷ್ಟು ಆಗಬೇಕಾಗಿರುವಂಥ ಕೆಲಸಗಳು ಅಡ್ಡಿ ಆತಂಕಗಳು ಬರುವಂಥ ಸಾಧ್ಯತೆ ಇರುತ್ತೆ. ಏನಾದರೂ ಮದುವೆ ಕಾರ್ಯಗಳು ಏನಾದರೂ ಇತ್ತು ಅಂದರೆ ಅಕ್ಟೋಬರ್ ಒಳಗಡೆನೇ ಮುಗಿಸೋದು ಬಹಳ ಒಳ್ಳೆಯದು ಮಿಥುನ ರಾಶಿಯವರಿಗೆ. ಇಲ್ಲ ಆದರೆ ಅಕ್ಟೋಬರ್ ನಂತರ ಏನಾಗುತ್ತೆ, ಗುರು ಬದಲಾವಣೆ ಆಗಿದ ತಕ್ಷಣವೇ ಒಂದಷ್ಟು ಸಮಸ್ಯೆಗಳು ಎದುರಾಗುವಂಥ ಸಾಧ್ಯತೆ ಇರುತ್ತೆ. ಕೆಲಸದಲ್ಲಿ ತೊಂದರೆಗಳು ಉಂಟಾಗುವಂಥದ್ದು. ಒಟ್ಟಾರೆ ಮಿಥುನ ರಾಶಿಗೆ ವರ್ಷದ ಪ್ರಾರಂಭ ಹಂತದಿಂದ ಹಿಡಿದು ಒಂದಷ್ಟು ವರ್ಷದ ಕೊನೆಯ ಹಂತದವರೆಗೂ ಒಂದಷ್ಟು ಒಳ್ಳೆ ಕೆಲಸ ಕಾರ್ಯಗಳು ಆದರೆ, ವರ್ಷದ ಅಂತ್ಯದಲ್ಲಿ ಒಂದಷ್ಟು ಸಮಸ್ಯೆಗಳು ಎದುರಾಗುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿ ವರ್ಷದ ಹಂತದಲ್ಲಿ ಸ್ವಲ್ಪ ಆದಷ್ಟು ನೋಡಿ ವ್ಯವಹಾರಗಳನ್ನು ಮಾಡಿಕೊಳ್ಳೋದು ಬಹಳ ಒಳ್ಳೆಯದು.